ತಾಯಿ ಶಾಪ ಹಾಕಲ್ಲ, ಆದರೆ ಅವಳ ನೋವು ನಿಮಗೆ ತಾಕತ್ತೆ. ಹಸಿವು ಅಂದಾಗ, ಹುಷಾರಿಲ್ಲ ಅಂದಾಗ ಯಾವ ಫ್ರೆಂಡ್ಸು ಯಾವ ಲವರು ಬರಲ್ಲ, ಬರೋದೇ ತಾಯಿ, ಇಲ್ಲ ಅಂದರೆ ಹೆಂಡತಿ. ಮಕ್ಕಳ ಹಸಿವು ನೀಗಿಸಲು ತಾಯಿ ತನ್ನ ಹಸಿವು ಮರೆತು ಮಕ್ಕಳಿಗೆ ಊಟ ಕೊಡ್ತಾಳೆ. ಅಮ್ಮ ಅದು ಬೇಕು ಇದು ಬೇಕು ಅಂದಾಗ ಮಕ್ಕಳಿಗೋಸ್ಕರ ಕಾಡಿ ಬೇಡಿ ಬೇರೆಯವ್ರ ಹತ್ರ ಭಿಕ್ಷೆ ಬೇಡ ಆದರೂ ಕೊಡಿಸ್ತಾಳೆ. ಖರ್ಚಿಗೆ ದುಡ್ಡಿಲ್ಲ ಅಂದರೆ ಅಚ್ಚಿಕ್ಕಿ ಬಚ್ಚಿಕ್ಕಿ ಆ ತಾಯಿ ದುಡ್ಡು ಕೂಡ ಹಾಕಿರೋದನ್ನ ಕೊಡ್ತಾಳೆ. ಯಾಕೆ ಹೇಳಿ? ಮಕ್ಕಳು ಮೇಲಿರೋ ನಂಬಿಕೆ. ಮಕ್ಕಳು ದೊಡ್ಡವರಾದ್ಮೇಲೆ ಅಟ್ಲೀಸ್ಟ್ ನನ್ನ ಕೈ ಬಿಡಲ್ಲ, ಒಂದು ತುತ್ತು ಅನ್ನನಾದರೂ ಹಾಕೇ ಹಾಕ್ತಾರೆ ಅಂತ. ಆದರೆ ಮಕ್ಕಳು ಬೆಳೆದು ಬೆಳೆದು ದೊಡ್ಡವರಾದ್ಮೇಲೆ ಫ್ರೆಂಡ್ಸು, ಲವರು, ಶೋಕಿ, ದುಡ್ಡು, ದುಡಿಮೆ ಅಂತ ಅದ್ರ ಹಿಂದೆ ಹೋಗಿ ತಾಯಿನೇ ಮರ್ತು ಬಿಡ್ತಾರೆ. ಒಂದು ಕ್ಷಣ ಪ್ರೀತಿನೂ ತೋರಿಸಲ್ಲ, ಪ್ರೀತಿಯಿಂದ ಮಾತಾಡೋದು ಇಲ್ಲ. ಮಾತಾಡೋಕೆ ಬಂದರೆ ಸಾಕು, ಅಯ್ಯೋ ನಿಂದು ಯಾವಾಗಲೂ ಇದ್ದಿದ್ದೇ ಗೋಳು ಅಂತ ಹೇಳಿ ಮುಂದೆ ಹೊಟ್ಟೋಗ್ಬಿಡ್ತಾರೆ. ಅಟ್ಲೀಸ್ಟ್ ಕನಿಷ್ಠ ಒಂದು ವರ್ಷಕ್ಕೆ ಒಂದು ಹಬ್ಬಕ್ಕಾದರೂ ಒಂದು ಸೀರೆ ಕೊಡಿಸೋ ಯೋಗ್ಯತೆಯೂ ಇರೋದಿಲ್ಲ. ಲವರ್ಸ್ಗೆ ಕೊಡೋ ರೆಸ್ಪೆಕ್ಟು ಕೊಡಲ್ಲ. ಅಟ್ಲೀಸ್ಟ್ ತಾಯಿಗೆ ಚೆನ್ನಾಗಿದೆಯಾ, ಊಟ ಮಾಡ್ದ ಅಂತ ಕೇಳೋ ಅಂತ ಒಂದು ಮಾತು ಮಮತೆ ಕೂಡ ಇರೋದಿಲ್ಲ. ಫ್ರೆಂಡ್ಸ್ಗೆ ಕೊಡೋ ಒಂದು ಗಂಟೆ ಟೈಮು ಇಲ್ಲ 1 ಅವರ್ ಟೈಮ್ನ 1 ನಿಮಿಷ ತಾಯಿಗೆ ಕೊಡಲ್ಲ. ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ತಾಯಿ ಇಲ್ಲ ಅಂದಿದ್ರೆ ನೀವು ಈ ಭೂಮಿ ಮೇಲೆ ಬರ್ತಿದ್ರ? ಇವತ್ತು ಇಷ್ಟು ಚೆನ್ನಾಗಿರ್ತಾ ಇದ್ದಾರೆ. ತನ್ನ ಹಸುವನ್ನ ಮರೆತು ನಿಮ್ಮನ್ನ ಹೊಟ್ಟೆ ತುಂಬಿಸಿದಾಳೆ. ಎಷ್ಟೋ ಜನಕ್ಕೆ ತಾಯಿನೇ ಇರಲ್ಲ. ಇನ್ನೆಷ್ಟೋ ಜನಕ್ಕೆ ತಾಯಿ ಕಳ್ಕೊಂಡ್ಮೇಲೆ ಅವ್ರ ಪ್ರೀತಿ ಅರ್ಥ ಆಗುತ್ತೆ. ಎಷ್ಟೋ ತಾಯಂದಿರು ಗಂಡನ್ನ ಕಳ್ಕೊಂಡು ಗಂಡ ಇಲ್ದಲೆ ಮಕ್ಕಳಿಗೋಸ್ಕರ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಜೀವನದಲ್ಲಿ ಮಕ್ಕಳನ್ನ ಸಾಕಿರ್ತಾರೆ. ಅಂಥ ತಾಯಿದಿರಿಗೆ 10 ನಿಮಿಷನ ನಿಮ್ಮ ತಾಯಿಗೆ ಕೊಡಿ. ಹೊರಗಡೆ ಹೋಗ್ಬೇಕಾದ್ರೆ ಅಮ್ಮ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ, ಮಾತ್ರೆ ಖಾಲಿ ಆಯಿತಾ, ಹಣ್ಣು ಬೇಕಾ ಅಂತ ಕೇಳಿ, ಹೊರಗಡೆಯಿಂದ ಬಂದಾಗ ಅಮ್ಮ ಊಟ ಮಾಡ್ದ ಅಂತ ಕೇಳಿ 5 ನಿಮಿಷ ಕೂತ್ಕೊಂಡು ನೀವು ಮಾತಾಡಿದ್ರೆ ಅದೇ ತಾಯಿಗೆ ದೊಡ್ಡ ಉಡುಗೊರೆ. ಅತ್ಯಂತ ಅಮೂಲ್ಯವಾದ ಉಡುಗೊರೆ ತಾಯಿಗೆ ಬೇಕಾಗಿರೋದು. ಮಕ್ಕಳು 2 ನಿಮಿಷ ಪ್ರೀತಿಯಿಂದ ಮಾತಾಡಿದ್ರೆ ಸಾಕು. ರಾತ್ರಿ ಊಟನ ನಿಮ್ಮ ತಾಯಿ ಜೊತೆ ಕೂತ್ಕೊಂಡೇ ಮಾಡಿ, ಇಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮಾಡಿ. ಯಾಕಂದರೆ ಮನುಷ್ಯಂಗೆ ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ತಂದೆ ತಾಯಿ ಬಯಸೋದು ಬರೀ